ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಲಂಕಾಕಾಂಡ ಇದರಿಂದ ಚೌಪಾಯಿಗಳು ಮತ್ತು ದೋಹೆಗಳನ್ನು ತಿಳ್ಕೊಳ್ಳೋಣ. ಜನಿ ಜಲ್ಪಸಿ ಜಡಜಂತು ಕಪಿ ಸಠ ಬಿಲೋಕ್ ಮಮ ಬಾಹು ಲೋಕ ಪಾಲ್ ಬಲ್ ಬಿಪುಲ್ ಸಸಿ ಗ್ರಸನ್ ಹೇತು ಸಬ ರಾಹು पुनि नभ सर मम कर निकर कमलन ही पर करी बास सोभत भयउ मराल हिव शंभु सहित कैलास तुम्हारे कटक माझ सुन अंगद मोसन भीरिहि कवन जोधा बद तव प्रभु नारी बिरह बलहीना अनुज तासु दुख दुखी मलीना तुम सुग्रीव कुल द्रुम दोऊ अनुज हमार भीरु अति सोऊ जामवंत मंत्री अति बूढ़ा सो की होई अब समरारूढ़ा शिल्पी कर्म जानहि नल नीला है कपि एक महाबलशीला आवा प्रथम नगरु जेहि जारा सुनत बचन कहि बाली कुमारा सत्य बचन कहो निसिचर नाहा सांचेहूँ कीस कीन्ह पुर दाहा रावण नगर अल्प कपि दहाई सुनी अस बचन सत्य को कहाई जो अति सुभट सराहेहु रावण सो सुग्रीव केर लघु धावन चलई बहुत सो बीर न होई पठवा खबरी लेन हम सोई. ಇವು ಚೌಪಾಯಿಗಳು ಮತ್ತು ದೋಹೆಗಳು. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳುತ್ತಾರೆ, ಅಂಗದ ರಾವಣನಿಗೆ ನೀನು ಪರಸ್ತ್ರೀಯನ್ನ ಕದ್ದು ತಂದಿದೀಯಾ, ಇದು ನಿನ್ನ ಧರ್ಮಶೀಲ ಅನ್ನೋದನ್ನ ಕೇಳಿದ್ದೀನಿ. ವೈರಿ ದೂತನ ರಕ್ಷಣೆಯನ್ನ ನೀನು ಹೇಗೆ ಮಾಡಿದ್ಯಾ ಅದನ್ನು ಕೂಡ ನಾನು ನೋಡಿದ್ದೀನಿ. ಮತ್ತು ನಿನ್ನ ತಂಗಿಯ ಕಿವಿ ಮೂಗು ಕಳ್ಕೊಂಡಿದ್ದನ್ನು ನೋಡಿ ಕೂಡ ಧರ್ಮ ಬುದ್ಧಿ ಇರೋದ್ರಿಂದನೇ ನೀನು ನಿನ್ನ ಶತ್ರುವನ್ನು ಕ್ಷಮಿಸಿದೀಯಾ ಅಲ್ವಾ, ನಿನ್ನಂಥವನ ದರ್ಶನ ಪಡೆದಿದ್ದು ನನ್ನ ಭಾಗ್ಯ ಅಂತೆಲ್ಲ ಹೇಳ್ತಾನೆ. ಆಗ ರಾವಣ ಹೇಳ್ತಾನೆ, ಎಲೈ ಜಡಜಂತು ಕಪಿಯೇ, ನೋಡಿ ಎಷ್ಟು ನಿಕೃಷ್ಟವಾಗಿ ನೋಡ್ತಾ ಇದ್ದಾನೆ, ನೀನು ಜಡ ಮತ್ತು ನೀನು ಒಂದು ಜಂತು ಕಪಿ, ನೀನು ವ್ಯರ್ಥವಾಗಿ ಬಾಯಿಗೆ ಬಂದಾಗೆಲ್ಲ ನೀನು ಮಾತಾಡ್ತಾ ಇದೀಯಾ ಮೂರ್ಖ. ನನ್ನ ಭುಜಗಳನ್ನಾದರೂ ಕಣ್ ತೆಗೆದು ನೋಡು, ಅಂದರೆ ನನ್ನ ಭುಜ ಎಷ್ಟು ದೊಡ್ಡದಾಗಿದೆ, ಎಷ್ಟು ಬಲ ಇದೆ ನನ್ನ ಭುಜಗಳಲ್ಲಿ, ನೀನು ನೋಡು. ಇವು ಲೋಕಪಾಲರ ವಿಶಾಲ ಬಲ, ಚಂದ್ರನನ್ನು ನುಂಗುವ ರಾಹು. ಈಗ ನೋಡಿ, ಲೋಕಪಾಲಕರು ಯಾರ್ಯಾರಿದ್ದಾರೋ ದೇವತೆಗಳು, ಅವರ ವಿಶಾಲ ಬಲ ಯಾರು? ಚಂದ್ರ. ಚಂದ್ರನನ್ನೇ ನುಂಗುವಂತಹ ರಾಹು ಆಗಿದೆ ನನ್ನ ಭುಜಗಳು. ಆಮೇಲೆ ಆಕಾಶ ಅನ್ನುವಂಥ ಸರೋವರದಲ್ಲಿ ನನ್ನ ಭುಜಗಳು ಅನ್ನುವಂತಹ ಕಮಲಗಳ ಮೇಲೆ ಕೈಲಾಸ ಸಹಿತ ಶಿವಹಂಸದ ಹಾಗೆ, ಅಂದರೆ ಅವನು ಕೈಲಾಸನೇ ತಗೊಂಡು ಹೋಗಿರ್ತಾನಲ್ಲ, ಅದಕ್ಕಿಲ್ಲಿ ಹೇಳ್ತಾ ಇರೋದು ಹಂಸದ ಹಾಗೆ ಶೋಭಿಸಿದ ವಿಷಯಗಳನ್ನು ನೀನು ಕೇಳಿರಬಹುದು. ಈಗ ನನ್ನ ಭುಜಗಳ ಮೇಲೆ ಕೈಲಾಸವನ್ನು ಹೊತ್ತು ತಗೊಂಡು ಹೋಗಿದ್ನಲ್ಲ, ಅದನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಸರೋವರದಲ್ಲಿ ಕಮಲಗಳು ಹೇಗಿರುತ್ತೋ ಅದೇ ರೀತಿ ನನ್ನ ಭುಜಗಳ ಮೇಲೆ ನಾನು ಕೈಲಾಸವನ್ನು ತಗೊಂಡು ಹೋಗಿರುವಂಥ ವಿಷಯ ನಿನಗೆ ಗೊತ್ತಿರಬಹುದಲ್ವಾ ಅಂತಂದ್ಬಿಟ್ಟು ಹೇಳಿ, ಎಲೆ ಅಂಗದ, ನಿನ್ನ ಮರ್ಕಟ ಕಟಕದಲ್ಲಿ, ಅಂದರೆ ನಿನ್ನ ಮಂಗಗಳಿದೆಯಲ್ಲ, ಆ ಒಂದು ಗುಂಪಲ್ಲಿ ಅಥವಾ ಆ ಸೈನ್ಯದಲ್ಲಿ ನನ್ನ ಜೊತೆ ಹೋರಾಡಬಲ್ಲಂತಹ ಯೋಧರು ಯಾರಿದ್ದಾರೆ ಹೇಳು ಅಂದರೆ ಯಾರೂ ನನ್ನನ್ನು ಗೆಲ್ಲೋದಕ್ಕಾಗಲ್ಲ. ಯಾಕೆ ಅನ್ನೋ ರೀಸನ್ ಕೂಡ ಹೇಳ್ತಾ ಇದ್ದಾನೆ ನೋಡಿ ಇಲ್ಲಿ. ನಿನ್ನ ಒಡೆಯ ಅಂದರೆ ರಾಮನ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾನೆ. ಅವನು ಹೆಂಡತಿಯ ವಿರಹದಿಂದ ದುರ್ಬಲನಾಗ್ಬಿಟ್ಟಿದ್ದಾನೆ, ತುಂಬ ವೀಕ್ ಆಗಿಬಿಟ್ಟಿದ್ದಾನೆ, ಅವನಲ್ಲೀಗ ಶಕ್ತಿನೇ ಇಲ್ಲ ಹೋರಾಡೋದಕ್ಕೆ ನನ್ನ ಜೊತೆ. ಇನ್ನು ಅವನು ತಮ್ಮ ಅಣ್ಣನ ದುಃಖದಿಂದ ಅವನು ಕೂಡ ದುಃಖಿಯಾಗಿ ಶಕ್ತಿಹೀನನಾಗ್ಬಿಟ್ಟಿದ್ದಾನೆ. ಅಂದರೆ ಇಲ್ಲಿ ರಾಮ ಲಕ್ಷ್ಮಣರಿಬ್ಬರು ಕೂಡ ಶಕ್ತಿಹೀನರಾಗ್ಬಿಟ್ಟಿದ್ದಾರೆ. ನೀನು ಮತ್ತು ಸುಗ್ರೀವ ಇಬ್ಬರು ಕೂಡ ನದಿ ತೀರದಲ್ಲಿರುವಂತಹ ವೃಕ್ಷಗಳ ಹಾಗೆ. ಯಾಕೆ ಅಂತಂದರೆ ನದಿ ತೀರದಲ್ಲಿರುವಂಥ ವೃಕ್ಷಗಳಿಗೆ ತುಂಬ ಜೋರಾಗಿ ಏನಾದರೂ ನೀರು ಹೊಡ್ಕೊಂಡು ಹೋಯ್ತು ಅಂತಂದರೆ ಆ ಗಿಡಗಳು ನಿಂತ್ಕೊಳ್ಳೋದಿಲ್ಲ, ಅವೆಲ್ಲ ಕೂಡ ಬಾಗ್ಬಿಡುತ್ತಲ್ಲ. ಆ ರೀತಿ ನೀವಿಬ್ರು ನನ್ನ ಮುಂದೆ ಏನೂ ಇಲ್ಲ ಅನ್ನೋ ರೀತಿ ಇಲ್ಲಿ ಹೇಳ್ತಾ ಇದ್ದಾನೆ. ಹೇಗೆ ನದಿಯ ತೀರದಲ್ಲಿರುವಂಥ ವೃಕ್ಷಗಳು ಗಟ್ಟಿಯಾಗಿರೋದಿಲ್ವೋ ಆ ರೀತಿ ನೀವು ಕೂಡ ನನ್ನ ಮುಂದೆ ಏನೂ ಇಲ್ಲ ಅನ್ನೋ ರೀತಿ ಇಲ್ಲಿ ಹೇಳ್ತಾ ಇದ್ದಾನೆ. ಇನ್ನು ನನ್ನ ತಮ್ಮ ಇದ್ದಾನೆ ಆ ಒಂದು ಗುಂಪಲ್ಲಿ, ವಿಭೀಷಣ. ಅವನಂತೂ ಮಹಾಪುಕ್ಕುಲ, ಅವನು
ಅವನಿಗೆ ಧೈರ್ಯನೇ ಇಲ್ಲ. ಇನ್ನು ಮಂತ್ರಿ ಜಾಂಬವಂತರಿದಾರಲ್ಲ, ಅವ್ರಿಗೋ ಅರಳು ಮರಳು, ಅಂದರೆ ಏನು, ಊರು ಹೋಗು ಅಂತ ಇದೆ, ಕಾಡು ಬಾ ಅಂತ ಇದೆ, ಅಂತ ಒಂದು ಪರಿಸ್ಥಿತಿಯಲ್ಲಿ ಇರುವಂಥವ್ರು. ಯುದ್ಧದಲ್ಲಿ ಏನು ತಾನೇ ಸಾಧಿಸ್ತಾರವರು ಅಂದರೆ, ವಯಸ್ಸಾಗೋಗಿದೆ, ಅರಳು ಮರಳು, ಇನ್ನೇನು ಸಾಯುವಂಥ ಸಮಯ, ಅವ್ರಿಗೆ ಎಲ್ಲಿದೆ ಶಕ್ತಿ ಯುದ್ಧದಲ್ಲಿ? ನನ್ನ ಮುಂದೆ ಅವ್ರು ಏನು ಸಾಧನೆ ಮಾಡೋದಕ್ಕಾಗತ್ತೆ? ಇನ್ನು ನಳ ಮತ್ತು ನೀಲ ಇವರು ಶಿಲ್ಪಕರ್ಮದಲ್ಲಿ ಇವರು ಸರಿ, ಅಂದರೆ ಏನು, ಅವರು ಇಂಜಿನಿಯರ್ಸ್ ಅಲ್ವಾ, ಶಿಲ್ಪಿಗಳವರು, ಆ ಕೆಲಸ ಮಾಡೋದ್ರಲ್ಲಿ ಸರಿ, ಅವ್ರಿಗೆ ಯುದ್ಧದ ಬಗ್ಗೆ ಏನು ಗೊತ್ತಿದೆ? ಆದರೆ ಆ ಒಂದು ಗುಂಪಲ್ಲೊಬ್ಬ ವಾನರ ಮಾತ್ರ ಮಹಾಬಲಶಾಲಿಯಾಗಿದ್ದಾನೆ. ಅವನ ಹಿಂದೆ ಇಲ್ಲಿಗೆ ಬಂದು ಲಂಕೆಯನ್ನು ಸುಟ್ಟಿದ್ದ ಅಂತಂದ್ಬಿಟ್ಟು ಹೇಳ್ತಾನೆ. ಅಂದರೆ ಇಲ್ಲಿ ಹನುಮಂತನ ಬಗ್ಗೆ ಹೇಳ್ತಾ ಇರೋದು. ಅವನು ಮಾತ್ರ ಸ್ವಲ್ಪ ಬಲಶಾಲಿ ಆಗಿರಬಹುದು, ಅವನು ಇಲ್ಲಿಗೆ ಬಂದಾಗ ಲಂಕೆಯನ್ನು ಸುಟ್ಟಿದ್ದ ಅಂತ ಹೇಳ್ತಾನಲ್ಲ. ಅದನ್ನು ಕೇಳಿದ ತಕ್ಷಣ ವಾಲಿ ಸುತನಾದಂತಹ ಅಂಗದ ಹೇಳ್ತಾನೆ, ಎಲೈ ರಾಕ್ಷಸ ರಾಜ, ನಿಜ ಹೇಳು, ಆ ವಾನರ ನಿಜವಾಗ್ಲೂ ನಿನ್ನ ನಗರವನ್ನು ಸುಟ್ಟಿದ್ನಾ? ವಿಶ್ವವಿಜೇತನಾದ ರಾವಣನ ನಗರವನ್ನ ಒಂದು ಸಣ್ಣ ಕಪಿ ಸುಟ್ಟೋಯ್ತು ಅಂತಂದ್ರೆ ಯಾರಾದರೂ ನಂಬೋದಕ್ಕೆ ಸಾಧ್ಯನಾ? ಅಂದರೆ ನೋಡಿ, ಇಲ್ಲಿ ಅವನಿಗೆ ಅದು ಚುಚ್ಚಬೇಕು, ಆ ರೀತಿ ಮಾತಾಡ್ತಾ ಇದ್ದಾನೆ. ಒಂದು ಸಣ್ಣ ಕಪಿ ಬಂದು ನಿನ್ನ ನಗರವನ್ನೇ ಸುಡ್ತು ಅಂತಂದರೆ ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ಎಲೈ ರಾವಣ, ನೀನು ಉತ್ತಮ ಯೋಧ ಅಂತ ಹೊಗಳಿರುವಂಥವನು, ಅಂದರೆ ಇಲ್ಲಿ ಹನುಮಂತನ ಬಗ್ಗೆ ಹೇಳ್ತಾ ಇದ್ದಾನೆ. ನೀನು ಉತ್ತಮ ಯೋಧ ಅಂತ ಹೇಳಿದ್ಯಲ್ಲ, ಅವನು ಸುಗ್ರೀವನ ಒಬ್ಬ ಯಕಶ್ಚಿತ್ ಹರಿಕಾರ ಮಾತ್ರ. ಹರಿಕಾರ ಅಂತಂದರೆ ಪೋಸ್ಟ್ ಮ್ಯಾನ್ ಅಂತ, ಅಂದರೆ ಮೆಸೇಜಸ್ಗಳನ್ನು ತಗೊಂಡೋಗಿ ಕೊಡುವಂಥವನು ಅಂತ ಅರ್ಥ. ಅಂದರೆ ಹನುಮಂತ ಬರೀ ರಾಮನ ಸಂದೇಶಗಳನ್ನು ಬೇರೆಯವರಿಗೆ ತಿಳಿಸುವಂಥವನು. ಅವನು ಬರೀ ಹರಿದಾಡಬಲ್ಲ ಹೊರತು ವೀರನಲ್ಲ, ಅವನೊಬ್ಬ ವೀರ ಯೋಧ ಅಲ್ಲ. ಅವನು ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆಗೆ ಅವನು ಸಂದೇಶವನ್ನು ರವಾನೆ ಮಾಡುವಂಥವನು. ಅವನು ಹರಿದಾಡುವಂಥವನೇ ಹೊರತು ವೀರನಲ್ಲ. ಅವನನ್ನು ಕೇವಲ ಸುದ್ದಿ ತರೋದಕ್ಕೋಸ್ಕರ ನಾವು ಕಳಿಸಿದ್ವಿ ಅಂತ ಹೇಳ್ತಾನೆ. ಅಂದರೆ ಸುದ್ದಿ ತಗೊಂಡು ಬಂದವನಿಗೆ ಅಷ್ಟು ಶಕ್ತಿ ಇದೆ ಅಂತಂದಮೇಲೆ ಇನ್ನು ರಾಮ ಹೇಗಿರಬಹುದು? ಅವನು ಬರೀ ರಾಮನ ದೂತ ಅಷ್ಟೇನೆ, ನಿನ್ನ ಸಂದೇಶವನ್ನು ತಂದ್ಕೊಡೋದಕ್ಕೆ ಅಂತ ಬಂದಿದ್ದಂಥವನು ಅಂತಂದ್ಬಿಟ್ಟು ಹೇಳ್ತಾನೆ. ಅಂದರೆ ಇಲ್ಲಿ ರಾಮನ ಸೇವಕರು ಹೇಗಿರ್ತಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇರೋದು. ಅಂದರೆ ಲಂಕೆನ ಸುಟ್ಟಿರುವಂಥ ವಿಷಯ ನಿಜಾನೇನಾ? ಇದನ್ನು ನಂಬೋದಕ್ಕೆ ಆಗ್ತಾ ಇಲ್ವಲ್ಲ. ಅವನು ಸಾಮಾನ್ಯ ಒಂದು ಕಪಿ, ಆ ಸಣ್ಣ ಕಪಿನೇ ಬಂದು ಈ ರೀತಿ ಕೆಲಸ ಮಾಡಿದಾನೆ. ಅವನು ವೀರನೂ ಕೂಡ ಅಲ್ಲ, ಅವನು ಬರೀ ಹರಿಕಾರ. ಅವನನ್ನೇ ನೀನು ಹೊಗಳಿದ್ಯಾ ಅಂತಂದಮೇಲೆ ಅವನು ಇನ್ನೆಂಥ ಕೆಲಸ ಮಾಡಿರಬೇಕು ಅನ್ನೋ ರೀತಿಯಲ್ಲಿ ರಾವಣನಿಗೆ ಶಾಕ್ ಆಗಬೇಕು, ಅಥವಾ ಅವನಿಗೆ ಚುಚ್ಚಿ ಮಾತಾಡೋ ರೀತಿ ಅವನಿಗೆ ನಾಟಬೇಕದು. ಆ ರೀತಿಯಲ್ಲಿ ಅವನು ಹೇಳ್ತಾ ಇದ್ದಾನೆ. ಮುಂದುವರೆದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.